ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ JSW ಸಿಮೆಂಟ್ ಅವರ IPO ಇವತ್ತಿನಿಂದ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಈ IPO ಇದೆಯಲ್ಲ, ಇದು 3,600 ಕೋಟಿ ರೂಪಾಯಿ ಒಂದು IPO. ಇದರ ಪ್ರೈಸ್ ಬ್ರ್ಯಾಂಡಿಂಗ್ ಎಷ್ಟಿದೆ ಮತ್ತು ಇದು ಯಾವ ಕಾರಣಕ್ಕೋಸ್ಕರ IPO ಬರ್ತಾ ಇದೆ, ಇದರ ಬಂದ ಫಂಡ್ ಇವರು ಏನ್ ಮಾಡ್ತಾರೆ ಅನ್ನೋಕ್ಕೆ ಒನ್ ಬೈ ಒನ್ ಡೀಟೇಲ್ಸ್ ಆಗಿ ತಿಳ್ಕೊಂಡು ಬರೋಣ. ಮೊದಲಿಗೆ ಇದರ ಅಫಿಷಿಯಲ್ ಪ್ರೈಸ್ ಬ್ಯಾಂಡ್ ಇದು 139 ರೂಪಾಯಿಂದ 147 ರೂಪಾಯಿಗಳಷ್ಟಿದೆ ಪರ್ ಶೇರ್. ಇದರಲ್ಲಿ 3,600 ಕೋಟಿ ರೂಪಾಯಿ ಆಫರ್ ಸೈಜ್, ಇದರಲ್ಲಿ 1,600 ಕೋಟಿ ಫ್ರೆಶ್ ಇಶ್ಯೂ ಮತ್ತೆ 2,000 ಕೋಟಿ ಆಫರ್ ಫಾರ್ ಸೇಲ್ ಇದೆ, ಅಂದ್ರೆ OFS ಅಂತಾರೆ. ಇವರು ಈ IPO ಫಂಡ್ ಬರುತ್ತಲ್ಲ, ಇದನ್ನು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವರು ಒಂದು ನ್ಯೂ ಸಿಮೆಂಟ್ ಫ್ಯಾಕ್ಟರಿಯನ್ನು ಇವರು ಸ್ಟಾರ್ಟ್ ಮಾಡ್ತಿದ್ದಾರೆ, ಅದು ರಾಜಸ್ಥಾನದಲ್ಲಿ. ಮತ್ತು ಇವರ ಸಾಲ ಇದೆಯಲ್ಲ, ಅದನ್ನು ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಅದರ್ ಜನರಲ್ ಕಾರ್ಪೊರೇಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಇದರದ್ದು ಸ್ಟಾರ್ಟ್ ಆಗೋದು IPO ಅಪ್ಲೈ ಮಾಡಲಿಕ್ಕೆ August 7 ಅಂದ್ರೆ ಇವತ್ತಿನಿಂದ 11th ವರೆಗೆ ಇದೆ. ಅಲಾಟ್ಮೆಂಟ್ ಡೇಟ್ ಇದು 12th ಇರುತ್ತೆ. ಮತ್ತೆ ಲಿಸ್ಟಿಂಗ್ ಆಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಅದು 14th. ಬೋತ್ BSE ಮತ್ತು NSE ಅಲ್ಲಿ ಲಿಸ್ಟ್ ಆಗ್ತಾ ಇದೆ. ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಾದ್ರೆ ಆಸ್ ಪರ್ ಟುಡೇ 12 ರೂಪೀಸ್ ಇದೆ, ಅಂದ್ರೆ 8% ನಷ್ಟು ಮೇಲೆ ಇದೆ IPO ಇಶ್ಯೂ ಪ್ರೈಸ್ಗಿಂತ. ನಿನ್ನೆ ಸ್ವಲ್ಪ ಡೌನ್ ಆಗಿತ್ತು, ಬಟ್ ಇವತ್ತು ಸ್ವಲ್ಪ ರಿಕವರ್ ಮಾಡ್ಕೊಂಡಿದೆ ಮಾರ್ಕೆಟ್ ಅಲ್ಲಿ, ಅಂದ್ರೆ ಪಾಸಿಟಿವ್ ಮೂವ್ಮೆಂಟ್ ಇತ್ತಲ್ಲ ಮಾರ್ಕೆಟ್ ಅಲ್ಲಿ. ಇನ್ನು ಇದರದ್ದು ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಅಂದ್ರೆ ಇವತ್ತು ಫಸ್ಟ್ ಡೇ ಆಲ್ರೆಡಿ 29% ನಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಇನ್ನು ಮುಂದಿನ ಡೀಟೇಲ್ಸ್ ನೋಡೋದಾದ್ರೆ ಇದರ ಓವರ್ ವ್ಯೂ ಮತ್ತು ಸ್ಟ್ರೆಂತ್ ಏನಿದೆ ಅಂತೇಳಿ. JSW ಸಿಮೆಂಟ್ ನಿಮಗೆ ಗೊತ್ತಿರುವಂತೆ JSW ಗ್ರೂಪ್ನ ಅವರದೊಂದು ಸಂಸ್ಥೆ. ಇದು ಟೋಟಲ್ ಇವರದು 7 ಪ್ಲಾಂಟ್ಸ್ ಇದೆ. ಟೋಟಲ್ 20.6 MMTPA ಕೆಪಾಸಿಟಿ ಇದೆ. MMTP ಅಂದ್ರೆ ಮಿಲಿಯನ್ ಮೆಟ್ರಿಕ್ ಟನ್ ಪರ್ ಆನಮ್ ಅಂತೇಳಿ. ಇಷ್ಟು ಕೆಪಾಸಿಟಿ ಇದೆ. ಇನ್ನು ಇವರು ಗ್ರೀನ್ ಕ್ರೆಡೆನ್ಷಿಯಲ್ಸ್ ಅಲ್ಲಿ ಇದ್ದಾರೆ, ಅಂದ್ರೆ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ GGBS, ಸಿಗ್ನಿಫಿಕೆಂಟ್ಲಿ ಲೋವರ್ ಕಾರ್ಬನ್ ಫುಟ್ ಪ್ರಿಂಟ್ ಅಂಡ್ ಎಕ್ಸ್ಪಾಂಡಿಂಗ್ ರ್ಯಾಪಿಡ್ಲಿ ಆಗ್ತಿದೆ ಇವರದು. ಇನ್ನು ಇಲ್ಲಿ GGBS ಏನಂದ್ರೆ ಗ್ರೌಂಡ್ ಗ್ರಾನ್ಯುಲೇಟೆಡ್ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಅಂತೇಳಿ. ಈ ಬ್ಲಾಸ್ಟ್ ಫರ್ನೆಸ್ ಗಳಲ್ಲಿ ಕಬ್ಬಿಣವನ್ನು ತಯಾರಿಸುವಾಗ ಈ ಸ್ಲ್ಯಾಗ್ ಅನ್ನು ಉತ್ಪತ್ತಿಯಾಗುತ್ತದೆ. ಈ GGBS ಅನ್ನು ಕಾಂಕ್ರೀಟ್ ನಲ್ಲಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಬದಲಿಯಾಗಿ ಬಳಸುತ್ತಾರೆ. ಇದರಿಂದಾಗಿ ಕಾಂಕ್ರೀಟ್ ಬಾಳಿಕೆ ಹೆಚ್ಚುತ್ತದೆ ಹಾಗೂ ಪರಿಸರ ಸ್ನೇಹಿ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ಮತ್ತೆ GGBS ಅನ್ನುಂಟಲ್ಲ, ಕಾಂಕ್ರೀಟ್ ಸಿಮೆಂಟ್ ಗಾರೆ ಮತ್ತು ಕಾಂಕ್ರೀಟ್ ಮಿಶ್ರಣಗಳಾಗಿ ಇದನ್ನು ಬಳಸ್ತಾರೆ. ಆಕ್ಚುಲಿ ಇದಾಗಿತ್ತು GGBS ನ ಸಂಕ್ಷಿಪ್ತವಾದ ವಿವರ. ಇನ್ನು ಈ IPO ಪರ್ಪಸ್ ಏನಂದ್ರೆ ಆ ತರ ಹೇಳಿದಾಗೆ ನಗೌರ್ ಅನ್ನೋ ಒಂದು ರಾಜಸ್ಥಾನದಲ್ಲಿರೋ ಒಂದು ಚಿಕ್ಕ ಊರು, ಇಲ್ಲಿ ಇವರು ಒಂದು ಹೊಸ ಪ್ಲಾಂಟ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಮತ್ತು ರೆಡ್ಯೂಸಿಂಗ್ ಡೆಪ್ಟ್, ಆಲ್ರೆಡಿ ಇವರ ಹತ್ರ ತುಂಬಾ ಸಾಲ ಇದೆ, ಸೊ ಆ ಸಾಲವನ್ನು ತೀರಿಸ್ತಾ ಇದ್ದಾರೆ ಇಷ್ಟು ಫಂಡ್ ಬರುತ್ತಷ್ಟರಲ್ಲಿ. ಮತ್ತೆ ಬೂಸ್ಟಿಂಗ್ ಆಪರೇಷನಲ್ ಬ್ಯಾಂಡ್ ವಿಡ್ತ್ ಇದು. ಇನ್ನು ಇವತ್ತು ಫೈನಾನ್ಷಿಯಲ್ ನೋಡೋದಾದ್ರೆ ನೀವು ನೋಡ್ತಾ ಇರಬಹುದು 2022-23 ಇವರದ್ದು ಟೋಟಲ್ ರೆವಿನ್ಯೂ 5,982 ಇತ್ತು. ಸೊ 23-24 ಅದು ಕಮ್ಮಿ ಜಾಸ್ತಿಯಾಗಿ 6,028 ಬಂದಿದೆ. ಈ ಇಯರ್ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಅಂದ್ರೆ ಕೊನೆಯ ಫೈನಾನ್ಷಿಯಲ್ ಇಯರ್ ಅಲ್ಲಿ 5,914 ಅಂದ್ರೆ ಇಯರ್ ಕಮ್ಮಿ ಆಗಿದೆ ಆಕ್ಚುಲಿ. ಆಪರೇಟಿಂಗ್ EBIT ಕೂಡ ಹಾಗೆ 1,099ರಿಂದ 815 ಬಂದಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಟೋಟಲ್ ಟ್ಯಾಕ್ಸ್ ಅಂದ್ರೆ ಈ ಟ್ಯಾಕ್ಸ್ ಎಲ್ಲ ಕಟ್ ಮಾಡಿದ್ಮೇಲೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ರೆ 22-23 ಮತ್ತು 23-24 ಪ್ರಾಫಿಟ್ ತೋರಿಸಿದ್ರು. ಬಟ್ ಈ ವರ್ಷ ಇದು ಲಾಸ್ ಮೇಕಿಂಗ್ ಕಂಪನಿ ಆಗಿದೆ, ಇದು ನೆನಪಿಟ್ಕೊಳ್ಬೇಕಾದ ಅಂಶ. ಅಂದ್ರೆ 163 ಕೋಟಿ ಆಲ್ರೆಡಿ ಲಾಸ್ ಇದೆ. ಆಮೇಲೆ ಬಾರೋಯಿಂಗ್ ಕೂಡ ಹಾಗೆ, ಸಾಲ ನೋಡಿ ಎಷ್ಟಿದೆ ಅಂದ್ರೆ 6,166 ಕೋಟಿ ಇದೆ. ವರ್ಷ ಬೈ ವರ್ಷ ಇದು ಜಾಸ್ತಿ ಆಗ್ತಾ ಬಂದಿದೆ. 5,400ರಿಂದ 5,800 ಈಗ 6,000 ತಲುಪಿದೆ. ಇದು ಫೈನಲ್ ವ್ಯೂ ಏನಂದ್ರೆ, ನೀವು ಈಗ ಲಾಂಗ್ ಟರ್ಮ್ ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನು ಶಾರ್ಟ್ ಟರ್ಮ್ ಆಗಿದ್ರೆ ಸ್ವಲ್ಪ ನೀವು ನೋಡ್ಕೊಳ್ಬೇಕು. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬಹುದು ಆಲ್ರೆಡಿ ಇವರ ಹತ್ರ ಸಾಲ ತುಂಬಾ ಇದೆ. ಇದೊಂದು ಪ್ಲಸ್ ಪಾಯಿಂಟ್ ಅಲ್ಲ, ಇದೊಂದು ಮೈನಸ್ ಪಾಯಿಂಟ್ ಆಕ್ಚುಲಿ, ಸಾಲ ಜಾಸ್ತಿ ಇರೋದು. ಮತ್ತೆ ಇವರದ್ದು ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಇದೆ. ಸೊ IPO ಅಪ್ಲೈ ಮಾಡಲಿಕ್ಕೆ ಮೊದಲು ನಿಮ್ಮದೇ ಆದ ರಿಸರ್ಚ್ ಮಾಡ್ಕೊಳ್ಳಿ. ಇದಾಗಿತ್ತು ಗೆಳೆಯರೆ JSW ಸಿಮೆಂಟ್ IPO ನ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.